ಹಾಯ್ ಗುಡ್ ಮಾರ್ನಿಂಗ್. ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿದೆ. ನಾವು ಹೋಗ್ತಿದ್ದೀವಿ ಭದ್ರಾವತಿಗೆ. ಅಲ್ಲಿಗೆ ಏನಕ್ಕೆ ಅಂತಂದ್ರೆ ಒಂದು ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮ್ಮ ಬಾವ ಫಂಕ್ಷನಿಗೆ ಬರಲ್ಲ ಅಂದರು, ಡ್ರೈವರ್ ಮಾಡಿ ಕಳಿಸ್ತಿದ್ದಾರೆ. ನಾನು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಹೋಗ್ತಿದ್ದೀವಿ. ಒಟ್ಟು 5 ಜನ ಹೋಗ್ತಿದ್ದೀವಿ. ಇಲ್ಲಿಂದ 9:30 ಬಿಟ್ಟಿದ್ದೀವಿ ಕೇರ್ಪೇಟೆನ. ಭದ್ರಾವತಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಕೇರ್ಪೇಟೆಯಿಂದ ಭದ್ರಾವತಿಗೆ 3 ಅವರ್ ಜರ್ನಿನಂತೆ. ಬಟ್ ಲಾಂಗ್ ಜರ್ನಿ. ನಾವು ಹೋಗೋಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗೋದೇ 12:30ಗೆ. ನಾವು ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಫಂಕ್ಷನ್ ಮುಗಿದಿರುತ್ತೆ ಅನಿಸುತ್ತೆ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ಹೇಳ್ತೀನಿ ಬನ್ನಿ ಗೈಸ್. ಹಾಗೆ ಹೋಗ್ತಿರುವಾಗ ನನ್ನ ಕಣ್ಣಿಗೆ ಬಿದ್ದಿತ್ತು ಗಣಪ, ಈಶ್ವರ, ಗೌರಿ 3 ಜನ. ಹಂಗೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ ಅಂದ್ಕೊಂಡು ಹೋಗ್ತಿದ್ದೀವಿ. ಇವಾಗ ನಾವು ಹೋಗ್ತಿದ್ದೀವಿ ಚಂದ್ರಯ್ಯಪಟ್ಟಣ ಬಿಟ್ಟು ಮುಂದೆ. ಚೆನ್ನಾಗಿದೆ ಒಂಥರ. ನಮಗೆ ಜರ್ನಿ ಅಂದರೆ ಆಗಲ್ಲ, ಫುಲ್ ಅದು ಲಾಂಗ್ ಜರ್ನಿ ಅಲ್ವಾ. ಹಂಗಾಗಿ ಸ್ವಲ್ಪ ಹಿಂದ್ಗಡೆ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಆರಾಮಾಗಿ ನಾವು ಮಲ್ಕೊಂಡು ಹೋಗ್ತಿದ್ದೀವಿ. ಅವರು ಡ್ರೈವರ್ ಅಂಕಲ್ ಅವ್ರ ಪಾಡಿಗೆ ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಪಾಡಿಗೆ ನಾವು ಆರಾಮಾಗಿ ಮಲ್ಕೊಂಡು ಹೋಗ್ತಿದ್ದೀವಿ. ಮಲಗಿದ್ದೀವಿ ಅಂತ ಡ್ರೈವರ್ ಅಂಕಲ್ ಮಲ್ಕೊಂಡ್ರೆ ಪರ್ಮನೆಂಟಾಗಿ ಎಲ್ಲರೂ ಮಲ್ಕೋಬೇಕಾಗುತ್ತೆ, ಎಚ್ಚರಾಗಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅದು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟನಂತೆ. ನನಗೆ ಗೊತ್ತಿಲ್ಲ. ಇವಾಗ ಒಂದು ಟೋಲ್ ಬರುತ್ತೆ, ಇದು ಶಿವಮೊಗ್ಗ ಟೋಲ್ ಅನ್ಸುತ್ತೆ, ಮೇ ಬಿ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಾತ್ರ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಫೈನಲಿ ಫಂಕ್ಷನ್ಗೆ ರೀಚ್ ಆದ್ವಿ. ನಾವು ಅಲ್ಲಿ ಹೋಗಿತ್ತು 2:30ಗೆ. ನಾವು ಹೋಗೋಷ್ಟೊತ್ತಿಗೆ ಕೊನೆ ಶಾಸ್ತ್ರ ಮಾಡ್ತಿದ್ರು. ಊಟ ಮಾಡ್ಕೊಂಡು ಬನ್ನಿ ಅಂತಂದ್ರು ಊಟಕ್ಕೆ ಹೋಗ್ತಿದ್ದೀವಿ. ಊಟನೂ ಖಾಲಿಯಾಗಿದೆಯೋ ಊಟ ಇದೆಯೋ ಗೊತ್ತಿಲ್ಲ. ಬನ್ನಿ ಊಟದಲ್ಲಿ ತೋರಿಸ್ತೀನಿ. ವೆಜ್ಜು ನಾನ್ ವೆಜ್ ಎರಡೂ ಮಾಡಿಸಿದ್ದಾರೆ. ನಾವು ಹೋಗಿದ್ದು ನಾನ್ ವೆಜ್ಜಿಗೆ. ನಾನ್ ವೆಜ್ ರೈಸು, ಚಿಕನ್ ಚಾಪ್ಸು, ಮಟನ್ ಸಾಂಬಾರು, ವೈಟ್ ರೈಸು, ಕಬಾಬು ಅಷ್ಟು ಮಾಡಿಸಿದ್ರು. ವೆಜ್ಜಲ್ಲಿ ನಮ್ಗೆ ಗೊತ್ತಿಲ್ಲ. ಊಟ ಮುಗಿಸ್ಕೊಂಡು ಫಂಕ್ಷನ್ ಅಲ್ಲಿ ಬಂದು ಅಲ್ಲಿ ನೋಡಿ ಜನ ಸಾಗರ ನೋಡಿ ನಮಗೆ ಫುಲ್ ಶಾಕ್ ಆಗೋಗ್ಬಿಡ್ತು. ಇಷ್ಟು ಜನ ಅಂತಂದರೆ ನೀವೇ ನೋಡಿ. ಇಷ್ಟೊಂದು ದೂರದಿಂದ ಬಂದರೂ ಫಂಕ್ಷನ್ ನೋಡೋಕ್ಕಾಗಲಿವಲ್ಲ ಅಂತ ಬೇಜಾರು ಮಾಡಿಕೊಂಡು ನಾವು ತಗೊಂಡು ಹೋಗಿರೋ ಗಿಫ್ಟ್ನ ಹುಡುಗಿ ಕೈಲಿ ಕೊಟ್ಟು ಆ ಹುಡುಗಿ ಜೊತೆ 1-2 ಫೋಟೋ ತೆಗೆಸ್ಕೊಂಡು, ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಲ್ಲಿ 1-2 ಫೋಟೋ ತೆಗೆಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಟು ಕೇರ್ಪೇಟೆ ಕಡೆಗೆ. ಏನು ಫಂಕ್ಷನ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ ವಿಡಿಯೋ ನೋಡಿ. ಇವತ್ತಿನ ಡೇ ಇಷ್ಟ ಆಗಿತ್ತು. ಅಂತೂ ಇಂದು ಕೊನೆಗೂ ಭದ್ರಾವತಿ ಫಂಕ್ಷನ್ ಮುಗಿಸ್ಕೊಂಡು ಕೇರ್ಪೇಟೆ ಕಡೆ ಹೊರಟು ಹೋಗ್ತಿರ್ಬೇಕಾದ್ರೆ ಅಂದೇ ಒಂದು ಹೋಟೆಲ್ ಸಿಕ್ತು. ಅಲ್ಲೇ ಟೀ ಕುಡ್ಕೊಂಡು ಮಕ್ಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹೊರಟು ಮನೆ ಬರೋಷ್ಟೊತ್ತಿಗೆ 8:30 ಆಗಿತ್ತು. ಇವತ್ತಿನ ಡೇ ಇಷ್ಟ ಆಗಿತ್ತು. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.